ನಾನಿವತ್ತು ಗ್ರೀನ್ ಕಲರ್ ಅಂದರೆ ಹಸಿರು ಕಲರ್ ಕಬಾಬ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡಿ. ನಾನು ಮೊದಲೇ ಬೆಳಗ್ಗೆ ಚಿಕನ್ ತೊಗೊಬಂದಿರೋದ್ರಿಂದ ಅರಿಶಿನ ಮತ್ತು ಉಪ್ಪು ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ರುಬ್ಬಕ್ಕೆ 1 ಕಟ್ಟಷ್ಟು ಪುದೀನ, 1 ಹಿಡಿಯಷ್ಟು ಸಾಂಬಾರು ಸೊಪ್ಪು, ಅರಿಶಿನ, ಕಾಳುಮೆಣಸು, ಚಕ್ಕೆ, ಲವಂಗ ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಹಸಿರು ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಸ್ವಲ್ಪ ಕಾರ್ನ್ಫ್ಲೋರು, ಮೈದಾ, ಮೊಟ್ಟೆ, ನಿಂಬೆಹಣ್ಣು. ಈಗ ಚಿಕನ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಜಾರ್ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಎಲ್ಲ ಹಾಕಿ ಒಟ್ಟಿಗೆ ಜಾರ್ಗೆ ಹಾಕ್ಕೊತೀನಿ. ಇವಾಗ ನೋಡಿ, ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು. ಸ್ವಲ್ಪ ಗಟ್ಟಿಯಾಗಿ ದಪ್ಪಾಗಿ ರುಬ್ಕೊಬೇಕು. ತೀರ ದಪ್ಪ ಅಲ್ಲ, ತೀರ ಸಣ್ಣ ಅಲ್ಲ, ಮೀಡಿಯಮಾಗಿ ರುಬ್ಕೊಬೇಕು. ನಾನಿವಾಗ ರುಬ್ಕೊಂಬರ್ತೀನಿ. ಅಷ್ಟರಲ್ಲಿ ಚಿಕನ್ ಏನು ರೆಡಿ ಮಾಡಿಟ್ಟಿದ್ದೆ ಅದಕ್ಕೆ ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಹಾಕಿ ಚೆಂದ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಆ ಉಪ್ಪು ನಿಂಬೆಹಣ್ಣು ಹುಳಿ ಚೆನ್ನಾಗಿ ಹಿಡಿಬೇಕು ಅದಕ್ಕೆ, ಮಾಂಸಕ್ಕೆ. ಅಷ್ಟು ನಿಂಬೆಹಣ್ಣು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಬೇಕು ಅದನ್ನು. ಒಂದು 600-700 ಗ್ರಾಮ್ ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಉಪ್ಪು ಹಾಕ್ಕೊತೀನಿ. ತೊಳೆಯುವಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ತೊಳೆದಿದ್ದೆ. ಇವಾಗ ಚಿಕನಿಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕ ಸ್ಪೂನಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಏನು ರುಬ್ಬಿಟ್ಕೊಂಡಿದ್ದೆ ಚಕ್ಕೆ, ಲವಂಗ, ಅರಿಶಿನ, ಸಾಂಬಾರು ಸೊಪ್ಪು, ಪುದೀನ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ನೋಡಿ, ಇದು ಕಾರ್ನ್ಫ್ಲೋರು ಒಂದು 2 ಸ್ಪೂನಷ್ಟು ಹಾಕ್ಕೊತೀನಿ. ಮತ್ತು ಮೈದಾ ಒಂದು 2 ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮತ್ತು ಇದಕ್ಕೆ ಮೊಟ್ಟೆ ಹೊಡೆದು ಹಾಕ್ಕೊತಿದ್ದೀನಿ ಒಂದು. ಮೊಟ್ಟೆ ಹಾಕಿದರೆ ಸ್ವಲ್ಪ ಕೋಟಿಂಗ್ ಚೆನ್ನಾಗಿರುತ್ತೆ. ಹಾಗಾಗಿ ಮಸಾಲೆನೇ ಸ್ವಲ್ಪ ತೆಳು ರುಬ್ಕೊಬಿಡಿ, ಗಟ್ಟಿಯಾಗಿ ರುಬ್ಕೊಳ್ಳಿ. ಯಾಕಂದರೆ ಅದು ನೀರು ಆಮೇಲೆ ಕೆಳಗೆ ಉಳಿದು ಬಿಡುತ್ತೆ, ಮಾಂಸ ಕಂಡುಕೊಳ್ಳಲ್ಲ ಆಮೇಲೆ ಜಾಸ್ತಿ. ಇವಾಗ ನೋಡಿ, ಇದನ್ನು ನಾನು 1 ಗಂಟೆಯಷ್ಟು ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತಿದ್ದೀನಿ. ಇವಾಗ ನೋಡಿ ಎಲ್ಲ ರೆಡಿಯಾಗಿದೆ, ಗ್ರೀನ್ ಕಲರ್ ಬಂದಿದೆ. ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಗ್ರೀನ್ ಮಸಾಲ ಎಲ್ಲ ಚಿಕನ್ಗೆ ಹಿಡಿದಿದೆ. 1 ಗಂಟೆ ಆಗಿದೆ, ಮ್ಯಾರಿನೇಟ್ ಆಗಿದೆ. ಎಣ್ಣೆ ಬಿಸಿ ಇಟ್ಟಿದ್ದೀನಿ, ಈಗ ಬಿಸಿಯಾಗಿದೆ. ಈಗ ಇದನ್ನು ಈಗ ಬಿಡ್ತಾ ಬರ್ತೀನಿ ನೋಡಿ. ಸಂಜೆ ಸ್ನ್ಯಾಕ್ಸ್ ಆಗೋಯ್ತು. ನೋಡಿ ನನ್ನ ಮಗಳದ್ದು ಲಾಲಿಪಾಪ್. ಸ್ವಲ್ಪ ಬಿಡುವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಗಟ್ಟಿ ಇರೋದೆಲ್ಲ ಮಸಾಲೆ ಕೆಳಗಿರುತ್ತೆ. ಹಾಗಾಗಿ ಹೇಳೋಕ್ಕೆ ಗ್ರೀನ್ ಚಿಕನ್ನು, ತಿನ್ನುವಾಗ ಮಾತ್ರ ಚಿಕನ್ ವಡೆ ಆಗಿರುತ್ತದು. ಸೇಮ್ ವಡೆ ಟೇಸ್ಟ್ ಇರುತ್ತೆ ಮಾತ್ರ. ಇದು ಚಿಕನ್ ವಡೆ ಟೇಸ್ಟ್, ಚಿಕನ್ ವಡೆ. ನಾನು ಎಲ್ಲೋ ನೋಡಿ ಮಾಡ್ತಾ ಇರೋದಿದ್ದು, ಫಸ್ಟ್ ಟೈಮ್ ಮಾಡಿದ್ದೆ, ವಡೆ ಟೇಸ್ಟ್ ಬಂದಿತ್ತು. ಹಾಗಾಗಿ ಇದು ಒಂದು ಬಹಳ ಜನಕ್ಕೆ ಕೇಳ್ತಾ ಇರ್ತಾರೆ, ನಿಮಗೆ ಎಲ್ಲಿಂದ ಕಲಿತೀರಾ ಇಷ್ಟೊಂದು ಅಡುಗೆ ಅಂತ? ಯಾವ ಥರ ಕಲಿತೀರಾ? ಅಲ್ಲಿ ಇಲ್ಲಿ ನೋಡಿ ಕಲಿತೀನಿ, ಇಷ್ಟ ಆಗಿದ್ದು ಮಾಡ್ತೀನಿ, ಚೆನ್ನಾಗಿದ್ದಿದ್ದೇನೆ ವಿಡಿಯೋ ಮಾಡಿ ಹಾಕ್ತೀನಿ. ನಮ್ಮಮ್ಮ ಮಾತ್ರ ನಾನ್ ವೆಜ್ ತುಂಬ ಚೆನ್ನಾಗಿ ಮಾಡ್ತಾರೆ. ಕೆಲವೊಂದು ನಾನ್ ವೆಜ್ ರೆಸಿಪೀಸ್ ಎಲ್ಲ ಅಮ್ಮನಿಂದನೇ ಕಲ್ತಿದ್ದೆ ನಾನು. ಬಟ್ ಅಮ್ಮ ನಾನ್ ವೆಜ್ ಮೊಟ್ಟೆನ ಸಮೇತ ತಿನ್ನಲ್ಲ. ನಮ್ಮಮ್ಮ ಮೊಟ್ಟೆ ಮಾತ್ರ ತಿನ್ನೋದು, ಇನ್ನೇನು ತಿನ್ನಲ್ಲ. ಮೊಟ್ಟೆನ ಹೆಲ್ತಿ ಫುಡ್. ಎಗ್ ಒಳ್ಳೇದಾ? ಹೆಲ್ದಿನಾ? ನೋಡಿ ಇವಾಗ ಗ್ರೀನ್ ಚಿಕನ್ ಕಬಾಬ್ ರೆಡಿ ಆಯಿತು. ನೋಡಿ ಹೇಳೋದಕ್ಕೂ ಬರಬೇಕಲ್ಲ ಬಾಯಲ್ಲಿ ಮತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ. ಚಿಕನ್ನ ಒಂದ್ಸರಿ ಹಾಕಿದ್ಮೇಲೆ ಒಂದು 5 ನಿಮಿಷ ಮಿಕ್ಸ್ ಮಾಡಬಾರ್ದು. ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡಬೇಕು. ಆಮೇಲೆ ಅದಾಗೆ ಬಬಲ್ಸ್ ಎಲ್ಲ ನಿಂತ್ಕೊಳುತ್ತೆ, ಆವಾಗ ಎತ್ತಬೇಕು ಇದನ್ನು. ತುಂಬ ಮಿಕ್ಸ್ ಮಾಡ್ತಾಯಿದ್ರೆ ಅದು ಮೇಲೆ ಕೋಟಿಂಗ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಮಗಳು ಬನ್ನಿ ಈಚೆ ಸೈಡ್ಗೆ. ನನ್ನ ಮಗಳಿಗೆ ಬೋನ್ ಇರೋದೆಲ್ಲ ನನ್ನ ಮಗಳಿಗೆ. ಇದು ನನ್ನ ಮಗಳಿಗೆ. ಈಗ ನೋಡಿ ಮತ್ತೆ ಬಿಡ್ತಾ ಇದ್ದೀನಿ. ನೋಡಿ ಅಲ್ಲಿ ಟ್ರೈನ್ ಹೋಗೋದು ಕಾಣಿಸ್ತಾ ಇದೆ. ಹಾಂ
ನೋಡಿ ಟ್ರೈನ್ ದಿನ ಹೋಗ್ತಾ ಇರುತ್ತೆ. ನನ್ನ ಮಗಳು ಬಂದಾಗೆಲ್ಲ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರುತ್ತೆ. ನಮ್ಮ ಮನೆಯವರು ಬಟರ್ ಚಿಕನ್ ರೆಡಿ ಮಾಡಿದ್ದಾರೆ. ಮತ್ತು ಅದಕ್ಕೆ ಪರೋಟನ ರೆಡಿ ತೊಗೊಬಂದ್ಬಿಟ್ಟಿದ್ದೀವಿ ಪರೋಟನ. ಈಗ ಅದ್ರ ಜೊತೆ ಈ ಕಬಾಬ್ ಸ್ವಲ್ಪ ಮಾಡ್ಕೊಂಡಿದ್ನಲ್ಲ ಎಲ್ಲ ಒಟ್ಟಿಗೆ ಸೇರಿಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಕಬಾಬ್ ರೆಡಿಯಾಗಿದೆ. ಗ್ರೀನ್ ಕಲರ್ ಕಬಾಬು ತುಂಬ ಟೇಸ್ಟಿಯಾಗಿದೆ. ಆ್ಯಕ್ಚುಲಿ ಗ್ರೀನ್ ಕಲರ್ ಕಬಾಬ್ಗಿಂತ ಚಿಕನ್ ವಡೆ ಅಂತ ಹೇಳ್ಬೋದು. ಹಾಗಿದೆ. ನೀವು ನೋಡಿ ಟೇಸ್ಟ್ ನೋಡ್ತೀವಿ. ಟೇಸ್ಟ್ ನನ್ನ ಮಗಳಿಗೆ ತುಂಬ ಇಷ್ಟ. ತಗೊಳ್ಳಿ ನೋಡು ಮಗಳೇ ಒಂದ್ಸರಿ ಟೇಸ್ಟ್ ಹೇಗಿದೆ ಅಂತ. ಸಾಕು ನನ್ನ ಮಗಳಿಗೆ ಬೋನ್ ಇಷ್ಟ. ಮಗಳು ಬಿಲ್ಲದು ಸಖತ್ತಾಗಿದೆ. ಒಳ್ಳೆ ಚಿಕನ್ ಲಾಲಿಪಾಪ್ ಥರ ನಾನು ತಿಂತೀನಿ. ಟೇಸ್ಟ್ ಹೇಗಿದೆ ಅಂತ ನೋಡಿ. ಬಜ್ಜಿ 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 ಇದೆ. ನೀನು ಹೇಳ್ದಂಗೆ ವಡೆ ಟೇಸ್ಟ್ ಅಲ್ವಾ? ವಡೆ ಚಿಕನ್ ವಡೆನೇ. ಚಿಕನ್ ವಡೆ ಸಖತ್ತಾಗಿದೆ ಮಾತ್ರ. ತಿನ್ನಿ ಮಗಳು. ತಿನ್ನಿ ಈಗ. ಚೆನ್ನಾಗಿದೀವಾ? ಸಖತ್ತಾಗಿದೆ ನೋಡಿ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ಚಿಕನ್ ವಡೆ, ಗ್ರೀನ್ ಚಿಕನ್ ಕಬಾಬು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ಈ ನಮ್ಮ ವಿಡಿಯೋ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು.